ಅದು ನನ್ನ ಕಾನ್ಷಿಯಸ್ ಇತ್ತು. ಇವರು ಎಲ್ಲ ಫಿಕ್ಸ್ ಆಯ್ತು, ವಿಯೆಟ್ನಾಂ ಅಂದ್ರು, ನಾನು ಬರಲ್ಲ ಅಂತ. ಬರಲ್ಲ ಅಂದ್ರೆ ನಥಿಂಗ್ ಇಸ್ ಏನಿದ್ರೆ ವಿಯೆಟ್ನಾಂ ಅದು ಕೇರಳ ತರ ಇರುತ್ತೆ. ಕೇರಳ ತರ ಇರುತ್ತೆ, ಕೇರಳ ತರ ಇರುತ್ತೆ, ತೆಂಗಿನ ಮರ, ಅದೇ ಬೀಚು. ಅದಕ್ಕೆ ಯಾಕೆ ದುಡ್ಡು ಖರ್ಚು ಮಾಡೋ ಅಷ್ಟು ದೂರ ಹೋಗ್ತೀರಾ, ಇಲ್ಲೇ ಮಾಡೋಣ ಕೇರಳಲ್ಲೇ ಅಂದೆ. ಇಲ್ಲ ನಮ್ಮಲ್ಲೇ ಮಾಡೋಣ, ಸೆಟ್ ಹಾಕೋಣ, ಇಲ್ಲ ನಮ್ಮಲ್ಲಿ ಎಲ್ಲಾದ್ರೂ ಹೋಗಿ ಕಾಸರಗೋಡು ಕಡೆ ಹೋಗೋಣ, ಮಂಗ್ಳೂರ್ಗೆ ಹೋಗೋಣ, ಕಾರವಾರ ಅಲ್ಲಿ ಹೋಗ್ಬಿಟ್ಟು ಗೋಕರ್ಣ, ಯಾರು ಮಾಡಿ ನಡ್ರಿ ಅಲ್ಲೇ ಹೋಗೋಣ, ರೇರಲ್ಲಿ ಆಗೋದು ಅಂತ. ಸರ್ ಸ್ವಲ್ಪ ಫೋಟೋಸ್ ಕಳಿಸ್ತೀನಿ ನೋಡಿ, ನೀವು ಬೇಡ ಅಂದ್ರೆ ಬೇಡ. ಹಿಂಗೆ ಹೇಳಲ್ವಲ್ಲ ಈ ಮನುಷ್ಯ. ನಾನು ಹೇಳಿದ ತಕ್ಷಣ ಹೆಂಗೆ ಅಂದರೆ, ಡೈರೆಕ್ಟರ್ ಅದಕ್ಕೂ ಸ್ವಲ್ಪ ಮಿಸ್ ಹೊಡಿತಾರೆ ಡೈರೆಕ್ಟರ್, ಬೇಡ ಬಿಡಿ ಸರ್ ಇಷ್ಟು. ಇಲ್ಲ ನಂಗೆ ಟಯರ್ಡ್ ಆಗಲ್ಲ, ಸೀನು ಮುಗ್ದಿಲ್ಲ ಇನ್ನೂ ಇದೆ, ನೈಟ್ ಹೇಳ್ತೀವಿ ಅಂತ ನಾನು ಹೇಳ್ತಿದ್ದೆ ಸರ್, ನಂಗೆ ನೈಟ್ ಆಗಲ್ಲ. ನನ್ಗೆ ಪ್ರಾಮಾಣಿಕವಾಗಿ ನನಗೆ ನೈಟ್ ಕೆಲಸ ಮಾಡೋಕ್ಕ, ನೀವು ನೈಟ್ ಮಾಡಬೇಕು ಅಂದರೆ ನಾನು 2 ಗಂಟೆಗೆ ಬರ್ತೀನಿ, 10 ಗಂಟೆವರೆಗೂ ಮಾಡ್ತೀನಿ ಅಷ್ಟೇ. ಯಾಕೆ ಅಂತ ಸರ್, ನಾನು 9-10 ಗಂಟೆ ಆದ್ಮೇಲೆ ನಾನು ಹಿಂಗೆ ಹೋಗ್ಬಿಡ್ತೀನಿ ನಾನು. 10:11 ಆಯಿತು ಅಂದರೆ ಮುಗೀತು ನನ್ನ ಕತೆ, ನಿದ್ದೆ ಹೊಡೆದು ಬಿಡ್ತೀನಿ ನಾನು. ನೀವು ನೈಟ್ ಶೂಟಿಂಗ್ ನಂಗೆ ಫಸ್ಟೇ ಹೇಳಿಬೇಕು ಸರ್, ಏನು 2 to 10 ಹಾಕ್ಕೊಳ್ಳಿ, 9 ಹಾಕ್ಕೊಳ್ಳಿ, ನಾನು ಐ ವಿಲ್ ಕಂಪ್ಲೀಟ್ ಮೈ ನಿದ್ದೆ ಸೈಕಲ್ ಮುಗಿಸ್ಕೋತೀನಿ. ಮಧ್ಯಾಹ್ನ ನಂಗೆ 2 hours ನಿದ್ದೆ ಮಾಡಿದ್ರೆ ನಾನು ನೈಟೆಲ್ಲ ಅಲರ್ಟ್ ಆಗ್ಬಿಡ್ತೀನಿ. ಸೊ ಬೇಡ ಡೈರೆಕ್ಟ್ರೆ ಇವತ್ತು ಬೇಡ, ನಾಳೆ ಮಾಡೋಣ ನೈಟ್. ಓಕೆ ಸರ್, ನೋ ಪ್ರಾಬ್ಲಮ್. ಸೊ ಆರ್ಟಿಸ್ಟ್ ಡೇಟ್ಸ್ ಎಲ್ಲ ನೋ ಪ್ರಾಬ್ಲಮ್, ನಾಳೆ ನಾಡ್ದು ಮಾಡೋಣ ಅಂತ. ಆಯಿತಾ, ಯಾಕೆ ವರಿ ನಮಗೆ. ಅವ್ರು ಯಾವತ್ತು ಬೊಮ್ಮೈಲೆ ಯಾರ್ಯಾರೆಲ್ಲ ಯಾವತ್ತಿದ್ದಾರೆ ಕೇಳಿ ಡೇಟ್ ತೊಗೊಳ್ಳಿ ಹಾಕ್ಕೊಳ್ಳಿ ಅಷ್ಟು. ನಾನು ಏನು ಹೇಳಿದ್ರು ಪಾಪ ಹಿಂದೆ ಮುಂದೆ ನೋಡಲ್ಲ, ಈ ವಿಲ್ ಟೇಕ್. ಒಂದು ಪಾಲಿಸಿ ಇಬ್ಬರದು, ವರ್ಕ್ನ ಪ್ರೆಷರಲ್ಲಿ ಮಾಡಬಾರ್ದು, ಪ್ಲೆಜರಲ್ಲಿ ಮಾಡಬೇಕು. ಪ್ಲೆಜರ್ ಇರಬೇಕು, ಕೆಲಸ ಮುಗಿಸ್ಬಿಡ್ಬೇಕು ಅದಿರಬಾರ್ದು. ಅದು ಕಾಣಿಸುತ್ತೆ ನಿಮ್ಮ ಸ್ಕ್ರೀನ್ ಮೇಲೆ. ಆಡಿಯನ್ನು ಥಿಯೇಟ್ರಲ್ಲಿ ಕೂತ್ಕೊಂಡು ಅವನು ಮುಗ್ದು ಬಿಡ್ಲಿ ನಾವು ಹೋಗ್ಬಿಡೋಣ ಅದೇ ನೀವು ಖುಷಿಯಾಗಿ ಪ್ಲೆಜರಲ್ಲಿ ನೀವು ಆನ್ ಸ್ಕ್ರೀನಲ್ಲಿ ಕಾಣಿಸ್ತಾ ಇದ್ರೆ ಪ್ಲೆಜರ್ ನಮ್ಗೂ ಖುಷಿ ಕೊಡ್ತಾ ಇದೆ ನೋಡೋಣ, ಅಯ್ಯೋ ಸೀನ್ ಮುಗಿಸ್ಬಿಟ್ಟು ಹೋಗ್ಬಿಡೋಣ ಅನ್ನೋ ಥರ ಆ್ಯಕ್ಟ್ ಮಾಡಿದ್ರೆ ಇಲ್ಲಿ ಕೂತವನಿಗೂ ಗೊತ್ತಾಗುತ್ತೆ ನಾವು ಹೋಗ್ಬಿಡೋಣ ಬಾಪ್ಪ ಅಂತ. ಸೊ ಅಷ್ಟು ಖುಷಿಯಾಗಿ ಮಾಡಿದ್ವಿ. ಸೊ ನಾನು ಯಾವಾಗ ವಿಯೆಟ್ನಾಮ್ದು ಹೇಳಿದ್ನೋ ಇವರು ಇಷ್ಟು ಟೈಮ್ ಸರ್ ಫೋಟೋಸ್ ಕಳಿಸ್ತೀನಿ ನೀವು ನೋಡಿ ಅಂತ. ಸರ್ ಜೋರಾಗಿ ಹೇಳಿ ಅನ್ಬೇಕು ಇವ್ರಿಗೆ. ಇಲ್ಲ ಒಳಗೆ ರೆಂಡರ್ ಮಾಡ್ತಾ ಇರ್ತಾರೆ. ಓಕೆ ಸರ್ ಕಳಿಸ್ತೀನಿ ಫೋಟೋಸ್ ಹೇಳಿ ಸರ್ ಅಂತ ಕಳಿಸಿದ್ರು. ಚೆನ್ನಾಗಿದೆ ಇಲ್ಲ ನಮ್ಮ ಡೈರೆಕ್ಟ್ರು ನನ್ನ ಪಾಪ ಹಿಂಗೆ ಹೇಳಲ್ಲ ನನಗೆ ಗೊತ್ತು ಅಂತ. ಆಮೇಲೆ ಇಮಿಡಿಯೇಟ್ಲಿ ಐ ಕಾಲ್, ಸರ್ ಸಕ್ಕತ್ತಾಗಿದೆ ಸರ್, ಬಟ್ 2 ಸಾಂಗು ಹೆಂಗೆ ಅಂತ. ಸರ್ ಐ ವಿಲ್ ಡೂ ಇಟ್, ಡೋಂಟ್ ವರಿ ಅಂತ ಬಂತು ಆ ಕಡೆ. ಬಟ್ ಅಲ್ಲಿ ಲೊಕೇಶನ್ ನಿಜ ಹೇಳ್ತೀನಿ, ಅದೊಂದು ನೀವು ಏನು ಬೆಟ್ಟದ ಮೇಲೆ ದನಂಗ್ ಅಂತ ಫ್ರೆಂಚ್ ಕಾಲೋನಿ, ಫ್ರೆಂಚರ ಅವಾಗ ಫ್ರೆಂಚರು ಬಂದಾಗ ದೋಳೆತ್ತಿ ಬಂದಾಗ ಫ್ರೆಂಚರು ಕಟ್ಟಿದಂತಹ ಒಂದು ಊರು, ದಂಡೆತ್ತಿ ಬಂದು ಫ್ರೆಂಚರು ಇದ್ದು ಊರು ಅದು. ಬಟ್ ಮಕ್ಕಳು ವೆಹಿಕಲ್ ಹೋಗಕ್ಕಾಗಲ್ಲ ನಲ್ಲಿ, ಕೇಬಲ್ ಕಾರ್. ಅದು ಅಂಡಮಾನ್ ಜೈಲ್ ಇದ್ದಂಗೆ, ಬಟ್ ಲಕ್ಸುರಿ ಜೈಲ್, ಎಕರೆಗಟ್ಲೆ. ಏನು ಕ್ಯಾಸಲ್ಸು, ದೊಡ್ಡ ಕ್ಯಾಸಲ್ಸು, ಆಮೇಲೆ ಪಕ್ಕದಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್. ಆಮೇಲೆ ನಿಮಗೆ ವಿಯೆಟ್ನಾಂ ನೋಡಿದ್ರೆ ಈ ಗೋಲ್ಡನ್ ಬ್ರಿಡ್ಜ್ ಅಂತ 2 ಕೈ ಮೇಲೆ ಇದೆ ಒಂದು ಬ್ರಿಡ್ಜ್, ಆ ಬ್ರಿಡ್ಜ್ ಅಲ್ಲೇ ಇರೋದು. ಆ ಕಡೆ ಹೋದ್ರೆ ಆ ಗೋಲ್ಡನ್ ಬ್ರಿಡ್ಜ್, ಅದು ಯಾರು ಎಕ್ಸ್ಪೋಸ್ ಮಾಡಿಲ್ಲ ಇನ್ನು, ಫಸ್ಟ್ ಟೈಮ್ ನಾವು ಮಾಡಿದ್ವಿ. ಇನ್ನೂ ತೋರಿಸಿಲ್ಲ ನಾವು ಗೋಲ್ಡನ್ ಬ್ರಿಡ್ಜ್ ಎಲ್ಲ, ಒಂದಷ್ಟು ಶಾರ್ಟ್ಸ್ಗಳು ಬರುತ್ತೆ ಸಾಂಗ್ಸಲ್ಲಿ, ಬ್ಯೂಟಿಫುಲ್ ಅನ್ಸುತ್ತೆ. ಅಲ್ಲೇನು ಅಂದರೆ ಹೋಟ್ಲಿದೆ ಎಲ್ಲ ಇದೆ ಗುರು, ಅಲ್ಲಿ ಎಂಟ್ರ್ ಆಗೋದೆ 10:30 11 ಗಂಟೆಗೆ, ಎಕ್ಸಿಟ್ 4 ಗಂಟೆಗೆ, ಆಮೇಲೆ ಯಾರೂ ಇರಲ್ಲ ಅಲ್ಲಿ. ಪೂರ್ತಿ ಸಿಟಿ ಖಾಲಿ, ಪೂರ್ತಿ ಸಿಟಿ ಖಾಲಿ. ಅದು ನಮ್ಗಲ್ಲಿ ಹಾಕ್ಬಿಟ್ಟಿದ್ದಾರೆ ಹೋಟ್ಲಲ್ಲಿ, 5 ಸ್ಟಾರ್ ದಿ ಬೆಸ್ಟ್ ಹೋಟ್ಲ್ಸ್ ಎಲ್ಲ ಅಲ್ಲ. ಇಡೀ ಕ್ರೂ ಇದೀವಿ, 100-150 ಜನ, 200 ಜನ ಡಾನ್ಸರ್ಸ್ ಎಲ್ಲ, ಇಡೀ ಕ್ರೂ ಇದೀವಿ. ಸೊ ನಿಮ್ಗೆ ಬೆಳಿಗ್ಗೆ 7-8 ಗಂಟೆಗೆ ಸ್ಟಾರ್ಟ್ ಆಯ್ತು ಅಂದ್ರೆ 10-11 ಗಂಟೆವರೆಗೂ ಜನ ಇರಲ್ಲ ಯಾರೋ. ನಿಮ್ದೇ ಸಿಟಿ, ಪರ್ಮಿಷನ್ಸ್ ಇದೆ, ಎಲ್ಲಿ ಬೇಕಾ ಶೂಟ್ ಮಾಡ್ಬೋದು ನಾವು. 4 ಗಂಟೆವರೆಗೂ ಗಜ್ಜಿ ಬಿಜ್ಜಿ.
ಈ ಕಾಲಿಡಕ್ಕಾಗಲ್ಲ, ಅಷ್ಟು ಜನ ಬರ್ತಾರೆ. 4 ಗಂಟೆ ಆದ್ಮೇಲೆ ನಿಮ್ದೇ ಸಿಟಿ, ಖಾಲಿ ಫುಲ್ಲು. ಸೊ ಶೂಟಿಂಗ್ ಆದ್ಮೇಲೆ ನಾವು ವಾಕ್ ಹೋಗೋದು, ಏನು ತಣ್ಣ ಗಾಳಿ. ಆಮೇಲೆ ಅನ್ಕೊಂಡೆ ಅಲ್ಲಿ ಕ್ಲೈಮೇಟ್ ಡ್ರಾಪ್ ಮೈನಸ್ಸು, ಬಟ್ ಹಿಂಗೆ ಕೆಲಸನೇ ಮಾಡೋಕ್ಕಾಗ್ತಿರ್ಲಿಲ್ಲ ಅಲ್ಲ. ಇಲ್ಲಿ ವೆದರ್ ವಾಸ್ ವೆರಿ ಪ್ಲೆಸೆಂಟ್, ಲೊಕೇಶನ್ ವಾರ್ ವೆರಿ ಪ್ಲೆಸೆಂಟ್, ಜನನೂ ಅಷ್ಟೇ ಚೆನ್ನಾಗಿ ಇದ್ರು, ಕೆಲಸ ಮಾಡೋಕ್ಕೂ ಖುಷಿ. ನಿಮ್ಗೆ ಡ್ಯಾನ್ಸ್ ಮಾಡು ಟಯರ್ಡ್ ಆಗಲ್ಲ. ಅಲ್ಲೆಲ್ಲ ಮೈನಸ್ಗೆ ಹೋದಾಗ ನಿಮ್ಮ ಬಾಡಿ ಆ ಸಿಸ್ಟಮ್ಗೆ ಅಡ್ಜಸ್ಟ್ ಆಗಬೇಕಲ್ಲ. ಬರೀ 4 to 5 hours ಸಿಕ್ತಿತ್ತು ಅಷ್ಟೇ ನಾವೆಲ್ಲ ಹೋಗಿದ್ರೆ. ಅಷ್ಟು ಒಳ್ಳೆ ಲೊಕೇಶನ್ ಫಿಕ್ಸ್ ಮಾಡಿದ್ರು. ದ್ವಾಪರ ಅಲ್ಲಿ ಆ ಬಿಟ್ಟು ಬಂದಿದ್ದ ತಕ್ಷಣ ಜೇನದನಿಯೋಳು, ಆ ಬಿಟ್ಟು ಬಂದಿದ್ದ ತಕ್ಷಣ ಜನ ವಾವ್ ಅಂದ್ರು. ಏಯ್ ನನಗನ್ಸಿದೆ ಅನಿಸ್ತಾ ಇದೆಯಲ್ಲಪ್ಪ ಇವ್ರಿಗೂ. ಟ್ಯೂನ್ ಕೇಳಿದಾಗ್ಲೂ ಅಷ್ಟೇ ಲಾ 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 ಲಾ. ನನ್ನ ಕಾರಲ್ಲಿ ಕೇಳಿದಾಗ ಸರ್ ಈ ಟ್ಯೂನ್, ಈ ಪಾರ್ಟ್ ತುಂಬ ಚೆನ್ನಾಗಿದೆ ಡೈರೆಕ್ಟ್ರೇ ರಾಜು ಸರ್ ಅಂತ. ನಾನು ನೋಡಿ ನಾನು ಆಡಿಯನ್ ಅಲ್ವಾ, ಅದೇ ಥರ ಅನಿಸ್ತು ಆಡಿಯನ್ಸ್ಗೂ. ಜೇನ ದನಿಯೋಳೆ ಅದು ಆ್ಯಂಡ್ ಆ ಸ್ಟೆಪ್ಸು, ಶೇಖರ್ ಮಾಸ್ಟರ್ ಹಾಕ್ಸಿದ ಸ್ಟೆಪ್ಸು, ಆ ಹುಕ್ ಲೈನು ಕ್ಲಿಕ್ ಆಯಿತು. ಸೊ ಅದಾದ್ಮೇಲೆ ಇನ್ನೊಂದು ಸಾಂಗ್ ಇದೆ, ಬೀಚ್ ಸಾಂಗು, ಇನ್ನು ಬಿಟ್ಟಿಲ್ಲ, ಅದು ಬಿಟ್ಟಿಲ್ಲ ಇನ್ನು. ಅದು ಅಷ್ಟೇ ಒಂದು ಐಲ್ಯಾಂಡಲ್ಲಿ ಮಾಡಿದ್ವಿ. ಅಲ್ಲೂ ಅಷ್ಟೇ 11:30 ಬರ್ತಾರೆ, 3 ಗಂಟೆ ಖಾಲಿ. ಐಲ್ಯಾಂಡೇ ನಮ್ದು. ಆರಾಮಾಗಿ ಶೂಟ್ ಮಾಡಿ. ಅಲ್ಲಿ ಅಂದ್ರೆ ಹೈ ಟೈಡ್ಸ್ ಇರುತ್ತೆ, ಶಿಪ್ಸ್ ಆರ್ ನಾಟ್ ಅಲೋಡ್. ಆಫ್ಟರ್ 3 o'clock ಟೈಡ್ಸ್ 2 meters ಹೈಟ್ ಹೋಗುತ್ತೆ. ದಟ್ಸ್ ರೀಸನ್ ನೋ ಶಿಪ್ಸ್ ಅಲೋಡ್. ಫುಲ್ಲು ಸಾಂಗ್ ಅದು ಸ್ವಲ್ಪ ಫಿಮೇಲ್ ಓರಿಯೆಂಟೆಡ್ ಸಾಂಗು. ಹೀರೋ ಸುಮ್ಮನೆ ಲುಕ್ಸ್ ಮಾತ್ರ ಟಾಕ್ 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 ಅಂತ. ಚಿಲ್ ಮಾಡೋ. ಅದಾದ್ಮೇಲೆ ನಾವು ಮಾಸ್ಟರ್ಗೆ ಹಿಂಗೆ ನೋಡ್ಕೊಂಡು ಕೂತಿರಿದೆ. ಮಾಸ್ಟರ್ ಗಾರು 4 o'clock ಆಯ್ತು, ನೀವು ಹೀರೋಯಿನ್ ಪಾಸಿಂಗ್ ಶಾಟ್ಸ್ ಅವ್ರದಲ್ವ ಡಾನ್ಸ್ ಅತ್ತಗಿರಿ ಅಂತ ಹೇಳಿ, ಡೈರೆಕ್ಟರ್ ಗಾರು ಬನ್ನಿ ನಾವು ಹೋಗಿ ಬೀಚಲ್ಲಿ ಬಿದ್ಬಿಡೋದು, ಯಾರು ಇಲ್ಲಲ್ಲ ಅಲ್ಲಿ. ಲೋಕಲ್ ಡ್ರಿಂಕ್ ಇಸ್ ಗುಡ್ ಡ್ರಿಂಕ್. ನಾವಿಲ್ಲ ಶೂಟಿಂಗ್, ನಾವು ಆಟಕ್ಕಿಲ್ಲ, ಬಟ್ ವಿ ಎಂಜಾಯ್ಡ್. ಐ ಎಂಜಾಯ್ಡ್ ದಟ್. ಲೋಕಲ್ ಡ್ರಿಂಕ್ ಇಸ್ ವೆರಿ ಗುಡ್ ಡ್ರಿಂಕ್ in that area. That's a very good locations. And Sinnaga everything is virgin locations. What I tried. ಅಲ್ಲಿಂದ ನಮ್ಮ ರೂಮ್ ನಡ್ಕೊಂಡು ಹೋಗ್ತಿದ್ವಿ ನಾವಿಬ್ರೆ. ಅಲ್ಲಿ 1 kilometer ಇತ್ತು ರೂಮ್, ಸಪ್ರೇಟ್ ಮನೆ. ಅಲ್ಲೆಲ್ಲ ಹೋಟ್ಲ್ ಇಲ್ಲ ಅಲ್ಲಿ ಐಲ್ಯಾಂಡಲ್ಲಿ. There is no cars also. ಕಾರು ಇಲ್ಲ ಅಲ್ಲಿ, ಇಡೀ ಐಲ್ಯಾಂಡಲ್ಲಿ ಕಾರ್ ಇಲ್ಲ, ಬೈಕ್ ಅಂಡ್ ಸೈಕಲ್. ಸೊ ಆರಾಮಾಗಿ ನಡ್ಕೊಂಡು ಹೋಗ್ತಿದ್ವಿ. ಆಮೇಲೆ ಕೂತ್ಕೊಂಡು ಊಟ ಮಾಡಿಕೊಂಡು ತಿರ್ಗಿ ನಾಳೆ ಬೆಳಿಗ್ಗೆ ನಮ್ಮದು ನನಗೆ 9:30 10 ಗಂಟೆಗೆ ಹೇಳೋರು, ಬಿಕಾಸ್ ಸನ್ರೈಸ್ ಶಾಟು ಆ್ಯಂಡ್ ಫಿಮೇಲ್ ಓರಿಯೆಂಟೆಡ್ ಸಾಂಗ್, ಹೀರೋನ ಪ್ರೈಸ್ ಮಾಡ್ತಾ ಇರೋ ಸಾಂಗ್ ಅಲ್ಲ. ಸೊ ಹಾಕಿದ್ದು ಜಾಸ್ತಿ ಇರುತ್ತಲ್ಲ. ಸೊ ನಾವಿಬ್ಬರು ತಿರ್ಗಿ 8:30 9 ಗಂಟೆ ನಡ್ಕ ಅದು ಇದು ಆಡ್ಕೊಂಡು